ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವು ಧಾರ್ಮಿಕ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿನ ದೇವದರ್ಶನ ಎಷ್ಟು ಮುಖ್ಯವೋ ಅಲ್ಲಿ ಸಿಗುವ ಪ್ರಸಾದದ ಊಟವೂ ಅಷ್ಟೇ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಅದರಲ್ಲೂ ಕರಾವಳಿಯ ಪ್ರಸಿದ್ಧ ಕ್ಷೇತ್ರವಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಸಾದದ ಊಟ ಸವಿದವರಿಗೆ ಅಲ್ಲಿನ ತಿಳಿಸಾರಿನ ರುಚಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಅದೇ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಶೈಲಿಯ ಸಾತ್ವಿಕ ತಿಳಿಸಾರನ್ನು ಮನೆಯಲ್ಲೇ ಅತ್ಯಂತ ಸುಲಭವಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡ್ದಲ್ಲೇ ನೋಡಿ. ಮೊದಲಿಗೆ ನಾನು ಇಲ್ಲಿ ಒಂದು ಸಣ್ಣ ಲೋಟದಲ್ಲಿ ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ. ತೊಗರಿಬೇಳೆನ 2-3 ಸತಿ ನೀರಲ್ಲಿ ಚೆನ್ನಾಗಿ ತೊಳೆದು ಅದಕ್ಕೆ ನಾನು 2 ಲೋಟ ನೀರನ್ನು ಹಾಕಿ 3 ಕೂಗು ವಿಷಲ್ಲು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಳ್ಳುವಾಗ ನಾನು ಅದಕ್ಕೆ ಒಂದು ತುಂಡು ಬಣ್ಣದ ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿ ಅಂತಲ್ಲ, ಅದನ್ನು ಒಂದು ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ಲೇವರ್ಗೋಸ್ಕರ ಅಷ್ಟೇ. ಇಲ್ಲ ಅಂದರೆ ಮಾಮೂಲು ಸೌತೆಕಾಯಿ ಕೂಡ ಹಾಕೋಬೋದು. ಹಾಗೆ 1 ಸ್ಪೂನು ಅರಶಿನ ಹಾಕಿ 3 ವಿಷಲ್ ಕೂಗಿಸ್ಕೊಳ್ತೀನಿ. ಈಗ ನಾವು ತಿಳಿಸಾರು ಪುಡಿಗೆ ಬೇಕಾಗಿರೋ ಸಾಮಗ್ರಿಗಳು 3 ಸ್ಪೂನು ಧನಿಯಾ ಬೀಜ ಮತ್ತು 1 ಸ್ಪೂನು ಜೀರಿಗೆ, 1/4 ಬಟ್ಲಷ್ಟು ತೆಂಗಿನ ತುರಿ ಹಾಗೂ ಅರ್ಧ ಸ್ಪೂನಷ್ಟು ಮೆಣಸು, ಕರಿಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. ಮೆಂತ್ಯಕಾಳು ತುಂಬ ಜಾಸ್ತಿ ಬೇಡ, ಸ್ವಲ್ಪ ಆದರೆ ಸಾಕು. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಹಾಗೂ ಒಗ್ಗರಣೆಗೆ ಸ್ವಲ್ಪ ಹಿಂಗು ಬೇಕಾಗುತ್ತೆ ಮತ್ತು ಕೊಬ್ಬರಿ ಎಣ್ಣೆ ಬೇಕಾಗುತ್ತೆ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಗುಂಟೂರು ಹಾಕೋಬೋದು. ನಾನಿಲ್ಲಿ ಕಾಳು ಮೆಣಸು ಹಾಕಿರೋದ್ರಿಂದ ಬರೀ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲ ಸಾಮಗ್ರಿಗಳನ್ನು. 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು, 1/2 ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡು, 1 ಸ್ಪೂನಷ್ಟು ಜೀರಿಗೆ, 3 ಸ್ಪೂನಷ್ಟು ಧನಿಯಾ ಬೀಜನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ತುಂಬ ಲೋ ಫ್ಲೇಮಲ್ಲಿ ಕೈ ಬಿಡ್ತಲೇ ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಪರಿಮಳನ ಬರಬೇಕು ಮತ್ತು ಕಲರು ಅಷ್ಟೇ ಸ್ವಲ್ಪ ಲೈಟಾಗಿ ಬ್ರೌನ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಪರಿಮಳ ಬರೋ ಥರದ ಕೈ ಬಿಡ್ದಲೇ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನೀಗ ಬ್ಯಾಡಗಿ ಮೆಣಸಿನ್ಕಾಯಿ 7-8 ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ಕೂಡ ಒಳ್ಳೆ ಫ್ರೆಶ್ ಆಗಿರೋವಂಥ ಬ್ಯಾಡಗಿ ಮೆಣಸಿಗೆ ಒಳ್ಳೆ ಕಲರ್ ಇರೋದು ಹಾಕ್ಕೊಂಡ್ರೆ ಸಾರು ಕೂಡ ತುಂಬ ಕಲರ್ ಬರುತ್ತೆ. ಮತ್ತು ಈಗ ನಾನು ಒಂದು ಹಿಡಿಯಷ್ಟು 7-8 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಸಹ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ತಿಳಿಸಾರು. ಇದಿಷ್ಟನ್ನು ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ನಾವಿಲ್ಲಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು, ಎಲ್ಲೂ ಸೀಸ್ಕೋಬಾರ್ದು. ಒಳ್ಳೆ ಪರಿಮಳ ಬರುತ್ತೆ. ಚೆನ್ನಾಗಿ ಕೈ ಎಡ್ತಾ ಹುರ್ಕೊಂಡು ಸ್ಟವ್ನ ಆಫ್ ಮಾಡಿ ಈಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಸಣ್ಣ ಜಾರನಲ್ಲಿ ಪುಡಿ ಮಾಡ್ಕೊಳ್ತೀನಿ. ಫಸ್ಟು ನಾನಿಲ್ಲಿ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ರೋಸ್ಟ್ ಆಗಿದೆಯಲ್ಲ ಅದನ್ನು ಪುಡಿ ಮಾಡ್ಕೊಳ್ತೀನಿ. ಯಾಕೆಂದರೆ ಮೆಣಸಿನ್ಕಾಯಿ ಆಮೇಲೆ ಪುಡಿ ಆಗೋದಿಲ್ಲ, ಅದಕ್ಕೆ ಫಸ್ಟು ಅದನ್ನು ಪುಡಿ ಮಾಡಿಕೊಂಡು ಆಮೇಲೆ ಮಿಕ್ಕಿರೋವಂಥ ಪದಾರ್ಥಗಳನ್ನ ಅಂದರೆ ಸಾಂಬಾರು ಪದಾರ್ಥಗಳೆಲ್ಲ ಸೇರಿಸ್ಕೊಂಡು ಸಣ್ಣ ಜಾರ್ನಲ್ಲಿ ಪುಡಿ ಮಾಡ್ಕೊಳ್ತೀನಿ. ಆದಷ್ಟು ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡ್ರೆ ಆಯಿತು. ಈಗ ನಾವು ಮತ್ತೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಫೈನ್ ಪೌಡರ್ ಮಾಡ್ಕೊಳ್ಳೋದು. ಈಗ ನಮ್ಮ ತಿಳಿಸಾರು ಪುಡಿ ರೆಡಿಯಾಗಿದೆ. ಈಗ ನಾವು ಬೇಯಿಸಿರೋವಂಥ ಬೇಳೆನ ತೆಗೆದಿಟ್ಕೊಂಡು ಅದರಲ್ಲಿರೋವಂಥ ಬಣ್ಣ ಸೌತೆಕಾಯಿ ಪೀಸ್ನ ತೆಗೆದಿಡ್ತೀನಿ. ಇದನ್ನು ನೀವು ಆಮೇಲೆ ಬಳಸ್ಕೋಬೋದು. ಈಗ ಬೆಂದಿರೋ ಬೇಳೆ ಅದನ್ನು ನಾನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ. ನಿಮಗೆ ಬೇಳೆ ಬೇಡ ಅಂದರೆ ಬರೀ ತಿಳಿ ಕೂಡ ಹಾಕ್ಕೊಂಡು ಮಾಡ್ಬೋದು. ಬೇಳೆಯನ್ನು ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ಮಂತನಲ್ಲಿ ಸ್ವಲ್ಪ ಕಡ್ಕೊಂಡು ಅಂದರೆ ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಟ್ಟೆ ಏನಿದೆಯಲ್ಲ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಸಾರಿನ ಪಾತ್ರೆಗೆ ಇದನ್ನು ಹಾಕ್ಕೊಂಡು ಪೂರ್ತಿ ಹಾಕ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ತೀನಿ. ತಿಳಿಸಾರು ಆದಷ್ಟು ನೀರಾಗಿದ್ದಷ್ಟು ರುಚಿ ಇರುತ್ತೆ. ನೋಡಿ, ಈಗ ನಾನು ನೀರು ಸೇರಿಸ್ಕೊಂಡು 1 ಸ್ಪೂನು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ, ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಫ್ರೆಶ್ ಆಗಿ ಪುಡಿ ಮಾಡ್ಕೊಂಡಿರುವಂಥ ತಿಳಿಸಾರಿನ ಪುಡಿ 2-3 ಟೀ ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ನಿಮಗೆ ರುಚಿ ತಕ್ಕಾಗಿ 2 ಅಥವಾ 3 ಸ್ಪೂನ್ ಆದರೆ ಸಾಕು ಈ ಅಳತೆಗೆ. ಆಮೇಲೆ ನಾನು ನೆನೆಸ್ಕೊಂಡಿರೋಂಥ ಹುಣಸೆಹಣ್ಣು ರಸ ತೆಗೆದು ಅದನ್ನು ಕ್ಲೀನಾಗಿ ಸೋಸ್ಬಿಟ್ಟು ಈ ಸಾರಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆನ್ ಮಾಡಿ ನಾನು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಮತ್ತು ಹುಳಿ ಎಲ್ಲ ಹಾಕಿದ್ದೀವಿ, ಸಾರಿನ ಪುಡಿನೂ ಹಾಕಿದ್ದೀವಿ. ಚೆನ್ನಾಗಿ
ಕುದಿಸ್ಕೋಬೇಕು. ಇವಾಗ ಇದನ್ನು ನಾನಿಲ್ಲಿ ಕೈಯಾಡ್ತಾ ಇದ್ದೀನಿ. ಈಗ ಒಂದು ಪೀಸಷ್ಟು, ದಪ್ಪ ಪೀಸಷ್ಟು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ತಿಳಿಸಾರು ತುಂಬ ರುಚಿಯಾಗಿ ಬರುತ್ತೆ. ಪಕ್ಕ ದೇವಸ್ಥಾನದ ಶೈಲಿನಲ್ಲಿ ರುಚಿ ಬರುತ್ತೆ ಇದು. ನೋಡಿ, ಈಗ ಕುದೀತಾ ಇದೆ ಸಾರು. ಚೆನ್ನಾಗಿ ಕೈ ಆಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇಷ್ಟೊತ್ತಿಗಾಗಲೇ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ತಿಳಿಸಾರಿಂದು. ಈಗ ನಾವು ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ. ಕಾಯಿ ತುರಿನ ನೀವು ಇಲ್ಲಾದರೂ ಹಾಕೋಬೋದು, ಇಲ್ಲ ಪುಡಿ ಮಾಡಿಕೊಂಡು ಮಿಕ್ಸರಲ್ಲಿ ಮಾಡ್ಕೊಳ್ತಿರಲ್ಲ ಅವಾಗಲಾದರೂ ನೀವು ಕಾಯಿನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಪುಡಿ ಹಾಕ್ಕೊಂಡು ಕಾಯಿನ ಹಾಕ್ಕೊಂಡು ಮಿಕ್ಸಿ ಮಾಡಿ ಹಾಕ್ಕೋಬೋದು. ನಾನು ಇಲ್ಲಿ ಮೇಲ್ಗಡೆ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ರುಚಿನೂ ಇರುತ್ತೆ ಅಂತ ಹಾಕಿದ್ದೀನಿ. ಆಮೇಲೆ ಸಾರನ್ನ ಕುದಿಯೋಕ್ಕಿಟ್ಟು ನಾವಿಲ್ಲಿ ಒಗ್ಗರಣೆ ಹಾಕ್ಕೋಬೇಕು. ಒಂದು ಸಣ್ಣ ಪ್ಯಾನ್ನಲ್ಲಿ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಹಿಂಗು ಮತ್ತು 4 ಬ್ಯಾಡಗಿ ಮೆಣಸಿನಕಾಯಿ ಮುರಿದ್ಬಿಟ್ಟು ಹಾಕಿ, ಆಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಈಗ ಆಫ್ ಮಾಡಿ ಒಗ್ಗರಣೆನ ನಾವು ಇಲ್ಲಿ ಸಾರಿಗೆ ಸೇರಿಸ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ನೋಡೋದಕ್ಕೂ ತುಂಬ ಚೆನ್ನಾಗಿದೆ, ಒಳ್ಳೆ ಬಣ್ಣ ಬಂದಿದೆ. ಫ್ರೆಶ್ ಆಗಿ ಹುರಿದಿರೋಂಥ ಪೌಡರ್ ಇದು, ಒಂದು ತಿಳಿಸಾರಿನ ಪುಡಿ. ದೇವಸ್ಥಾನ ಶೈಲಿನಲ್ಲಿ ಟೇಸ್ಟ್ ಬರುತ್ತಿದ್ದು ಸೂಪರಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ನಾವು ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇನ್ನೊಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾರು ರೆಡಿಯಾಗುತ್ತೆ. ತಿಳಿ ಸಾರು ಪರಿಮಳ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ಶಾಗಿ ಹುರಿದು ಮಾಡಿರೋದ್ರಿಂದ ದೇವಸ್ಥಾನ ಶೈಲಿನಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇದರ ಸೀಕ್ರೆಟೇ ಅದೇ ಫ್ರೆಂಡ್ಸ್. ತಿಳಿ ಸಾರು ಮಾಡುವಾಗ ನಾವು ಫ್ರೆಶ್ಶಾಗಿ ಹುರಿದು ಪುಡಿ ಮಾಡ್ಕೊಂಡು ಹಾಕ್ಕೊಂಡಾಗ ಟೇಸ್ಟ್ ಮಾತ್ರ ಅದ್ಭುತವಾಗಿ ಬರುತ್ತೆ. ನಾನಿಲ್ಲಿ ಟೊಮೆಟೊನೇ ಉಪಯೋಗಿಸ್ತಲೇ, ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ತಲೇ, ಹುಣಸೆ ರಸ ಹಾಕಿ ಈ ಥರ ತಿಳಿಸಾರು ಮಾಡಿದ್ದೀನಿ. ಪಕ್ಕ ದೇವಸ್ಥಾನ ಶೈಲಿನಲ್ಲಿ, ಅದರಲ್ಲೂ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಸಾದದಲ್ಲಿ ಸಿಗುತ್ತಲ್ಲ ತಿಳಿಸಾರು, ಅದೇ ರೀತಿ ಬಂದಿದೆ. ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿದೆ. ಊಟ ಮಾಡಿದ್ಮೇಲೂ ಅಷ್ಟೇ ಕೈಯೆಲ್ಲ ಅಷ್ಟೇ ಪರಿಮಳ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಈ ಥರ ಪ್ರಸಾದನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ದೇವಸ್ಥಾನಕ್ಕೆ ಹೋದಾಗ ನಾವು ಹೇಗೆ ಬಂದಿರ್ತೀವಲ್ಲ ಪ್ರಸಾದ, ಅದೇ ಫೀಲ್ ಬರುತ್ತೆ ನಮಗೆ. ಜೊತೆಗೆ ನಾನು ಇಲ್ಲಿ ಉಪ್ಪಿನಕಾಯಿ ಮತ್ತು ಚಟ್ನಿ, ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಕೆಂಪು ಚಟ್ನಿ, ಅದು ಮತ್ತು ನಾನಿಲ್ಲಿ ಪಾಯಸ ಕೂಡ ಮಾಡಿದ್ದೆ. ಇದನ್ನು ಮುಂದಿನ ವಿಡಿಯೋದಲ್ಲಿ ನಾನು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಮತ್ತು ಸಾರು, ಅನ್ನ, ಬಿಸಿ ಬಿಸಿ ಅನ್ನಕ್ಕೆ ಈ ದೇವಸ್ಥಾನ ಶೈಲಿಯ ತಿಳಿ ಸಾರು ಹಾಕ್ಕೊಂಡು ತುಪ್ಪ ಎಲ್ಲ ಹಾಕ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ. ನಿಜವಾಗ್ಲೂ ನೀವು ದೇವಸ್ಥಾನದಲ್ಲೇ ಇದ್ದೀರಾ ಅಥವಾ ದೇವಸ್ಥಾನ ಪ್ರಸಾದನೇ ಊಟ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗು ಖಂಡಿತವಾಗೂ ಬರುತ್ತೆ. ನೀವು ಒಂದ್ಸತಿ ಈ ರೆಸಿಪಿನ ಮನೇಲಿ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಪರಿಮಳನೂ ಅಷ್ಟೇ ಚೆನ್ನಾಗಿರುತ್ತೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ನಾವು ಇಷ್ಟು ಚೆನ್ನಾಗಿ ದೇವಸ್ಥಾನ ಪ್ರಸಾದನ ಮನೆಯಲ್ಲೇ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.